ಹಲೋ ನಮಸ್ಕಾರ ಎಲ್ರಿಗೂ. ಸೊ ನೋಡಿ, ಅಲ್ಲಿ ಕಾರ್ಗಳು ಪಾಸ್ ಆಗ್ತಾಯಿದೆಯಲ್ಲ, ಅದು NH ನ್ಯಾಷನಲ್ ಹೈವೇ 209 ಕನಕಪುರ ಟು ಮಳವಳ್ಳಿ, ಕೊಳ್ಳೇಗಾಲ, ದಿಂಡಿಗಲ್ಗೆ ಹೋಗುತ್ತೆ ಅದು. ಸೊ ನ್ಯಾಷನಲ್ ಹೈವೇ. ಸೊ 209 ಅಲ್ಲಿಂದ 50 ಮೀಟ್ರ್ ಒಳಗಡೆ ಬರಬೇಕು. ಇದು 30 ಫೀಟ್ ಮೆಟ್ಲಿಂಗ್ ರಸ್ತೆ. ಸೊ ಈ ಫೆನ್ಸಿಂಗ್ ಇರೋ ಪ್ರಾಪರ್ಟಿ ಈ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿದೆ. ಸೊ ಅದಕ್ಕೆ ಸೆಕೆಂಡ್ ಪ್ರಾಪರ್ಟಿನೇ ನಾವು ನೋಡೋ ಪ್ರಾಪರ್ಟಿ ಇದು. ಸೊ ನೋಡಿ, ಈ ಫೆನ್ಸಿಂಗ್ ಪಕ್ಕದೇ ಈ ತೆಂಗಿನ ಮರಗಳಿರೋ ಜಾಗ. ಸೊ 1 ಎಕರೆ 15 ಗುಂಟೆ ಇದು. ಸೊ ಇದರಲ್ಲಿ ಹತ್ತತ್ರ ಒಂದು 3 ವರ್ಷ ಆಗಿರ್ತಕ್ಕಂಥ ತೆಂಗಿನ ಮರಗಳಿದೆ, ಒಂದು 40 ತೆಂಗಿನ ಮರಗಳಿದ್ದು. ಸೊ ಇದಕ್ಕೆ 30 ಫೀಟ್ ಮೆಟ್ಲಿಂಗ್ ರಸ್ತೆ, ಮೋರ್ ದನ್ 150 ಫೀಟ್ ಫ್ರಂಟೇಜ್ ಸಿಗುತ್ತೆ. ಸೊ ಜಸ್ಟ್ ಒಂದು 50 ಮೀಟ್ರ್ ಅಷ್ಟೇ ನ್ಯಾಷನಲ್ ಹೈವೇಗೆ. ಸುತ್ತಮುತ್ತ ವ್ಯವಸಾಯ ಮಾಡ್ತಾಯಿದ್ದಾರೆ, ಕೆಂಪು ಮಣ್ಣು, ತೋಟಗಳಿದ್ದಾವೆ. ಸೊ ಮೋರ್ ಓವರ್ ಕಾವೇರಿ ರಿವರ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಒಂದು 200 ಮೀಟ್ರ್ ದೂರದಲ್ಲಿ ಕಾವೇರಿ ರಿವರ್ ಇದೆ, 50 ಮೀಟ್ರ್ ದೂರದಲ್ಲಿ ನ್ಯಾಷನಲ್ ಹೈವೇ ಇದೆ. ಸೂಪರ್, ವೆರಿ ಈಸಿ ಆ್ಯಕ್ಸೆಸ್ಸು, ಬ್ಯೂಟಿಫುಲ್ ಲೊಕೇಶನ್ನು, ಸಿಟಿಗೆ ತುಂಬಾ ಹತ್ರ. ಒಂದು ರನ್ನಿಂಗ್ ಬೋರ್ವೆಲ್ ಇದ್ದು, ರಿಚೆಸ್ಟ್ ವಾಟರ್ ಇದೆ ಇದರಲ್ಲಿ. ಎಂಟೈರ್ ಲ್ಯಾಂಡ್ಗೆ ಡ್ರಿಪ್ ಇರಿಗೇಷನ್ ಆಗಿದೆ, ಕೆಂಪು ಮಣ್ಣು. ಇವರು ಲಾಸ್ಟ್ ಕ್ರಾಪು ಬನಾನಾ ಹಾಕಿದ್ರು, ಬಾಳೆ ಹಾಕಿದ್ರು ನೋಡಿ. ಸೊ ಏನು ಬೇಕಾದರೂ, ಎಂಥ ಬೆಳೆ ಬೇಕಾದರೂ ಹಾಕೋಬೋದು. ಸೊ ಇದು ಮಧ್ಯದಲ್ಲಿ ಒಂದಷ್ಟು ಟೀಕ್ ಮರಗಳಿದೆ, ಒಂದು 10 ಇಯರ್ಸ್ ಓಲ್ಡು. ಸೊ ಫೆನ್ಸಿಂಗ್ ಮಾಡಿ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿದೆ. ಸೊ ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಸೊ 115 ಕಿಲೋಮೀಟ್ರ್ ಆಗುತ್ತೆ. ಇದು ಮಳವಳ್ಳಿಯಿಂದ ಓನ್ಲಿ 15 ಕಿಲೋಮೀಟ್ರ್ ಆಗುತ್ತೆ. ಸೊ ಮೈಸೂರಿಗೆ ಇದು 50 ಕಿಲೋಮೀಟ್ರ್ ಆಗುತ್ತೆ. ಸೊ ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ, ಕ್ಲಿಯರ್ ಟೈಟಲಿದೆ. ಇದು ಸ್ವಂತ TC ಇವರಿಗೆ, ಎಲೆಕ್ಟ್ರಿಸಿಟಿ ಪವರ್ ಕನೆಕ್ಷನ್ ಎಲ್ಲ ಇದು, ರೆಡಿ ಟು ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಲ್ಯಾಂಡು. ಸೊ ಇನ್ವೆಸ್ಟ್ಮೆಂಟಿಗೂ ತುಂಬ ಒಳ್ಳೆಯ ಜಾಗ, ತುಂಬ ಕಡಿಮೆ ಬೆಲೆಗೆ ಇರ್ತಕ್ಕಂಥ ಜಾಗ. 1 ಎಕರೆ 15 ಗುಂಟೆ.